ಇತ್ತೀಚೆಗೆ ಬಹಳಷ್ಟು ದಂಪತಿಗೆ ಮದುವೆ ಆಗಿ 5 ವರ್ಷ ಆಗಿರುತ್ತೆ, 10 ವರ್ಷ ಆಗಿರುತ್ತೆ, ಆದರೂ ಕೂಡ ಮಕ್ಕಳನ್ನ ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಇದಕ್ಕೆ ಕೆಲವೊಂದು ಸಂದರ್ಭಗಳಲ್ಲಿ ನೇರವಾಗಿ ಮಹಿಳೆಯರನ್ನ ಗುರಿಯಾಗಿಸ್ತಾರೆ. ಆದರೆ ಪುರುಷರಲ್ಲೂ ಕೂಡ ಇನ್ಫರ್ಟಿಲಿಟಿ ಸಮಸ್ಯೆ ಅನ್ನೋದು ಇತ್ತೀಚೆಗೆ ಮೋಸ್ಟ್ ಆಫ್ ದಿ ಕಾಮನ್ ಆಗ್ತಾ ಇದೆ. ಸೊ ಹಾಗಾಗಿ ಪುರುಷರಲ್ಲಿನ ಫಲವತ್ತತೆಯ ಸಮಸ್ಯೆಗೆ ಕಾರಣ ಏನು, ಇದಕ್ಕೆ ಪರಿಹಾರ ಏನು? ಬಹಳಷ್ಟು ಜನ ಈ ಸಮಸ್ಯೆಯನ್ನ ಮುಕ್ತವಾಗಿ ಹೇಳ್ಕೊಳ್ಳೋದಕ್ಕೆ ಒಂದು ರೀತಿಯಲ್ಲಿ ಮುಜುಗರವನ್ನ ಪಡ್ತಾರೆ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿಗೆ, ಗೊಂದಲಗಳಿಗೆ ಉತ್ತರ ಹೇಳೋದಕ್ಕೆ ಇವತ್ತು ನಮ್ಮ ಜೊತೆಗೆ ಗರ್ಭಗುಡಿ IVF ಸೆಂಟರ್ನ ತಜ್ಞರಾದಂಥ ಡಾಕ್ಟರ್ ದೀಪ್ತಿ ವೆಂಕಟೇಶ್ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಮತ್ತೋರ್ವ ತಜ್ಞ ವೈದ್ಯರಾದಂಥ ಡಾಕ್ಟರ್ ಪ್ರಿಯಾಂಕಾ ರಾಣಿ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನನ್ನ ಮೊದಲನೇ ಪ್ರಶ್ನೆ ದೀಪ್ತಿ ವೆಂಕಟೇಶ್ ಅವರಿಗೆ. ಡಾಕ್ಟರ್, ಇತ್ತೀಚೆಗೆ ಪುರುಷರ ಒಂದು ಇನ್ಫರ್ಟಿಲಿಟಿ ಅನ್ನೋದು ಎಷ್ಟು ಕಾಮನ್ ಡಾಕ್ಟರ್? ಜೊತೆಗೆ ಇದನ್ನು ಮುಕ್ತವಾಗಿ ಹೇಳ್ಕೊಳ್ಳೋದಕ್ಕೆ ಬಹಳಷ್ಟು ಜನ ಹಿಂಜರಿಕೆಯನ್ನು ವ್ಯಕ್ತಪಡಿಸ್ತಾರೆ. ಯಾಕೆ ಡಾಕ್ಟರ್? ಸೊ ಇನ್ಫರ್ಟಿಲಿಟಿ ಅಥವಾ ಸಂತಾನಹೀನತೆ ನೀವೇನು ಹೇಳ್ತಾ ಇದ್ದೀರಾ, ಆ್ಯಕ್ಚುಲಿ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 6 ಜನದಲ್ಲಿ ಒಬ್ರಿಗೆ ಕಾಣಿಸ್ಕೊಳ್ಳುತ್ತೆ. ಸೊ ಡೆಫಿನಿಷನಲ್ಲಿ ನಾವು ನೋಡಿದ್ರು ಹೆಂಗಸರಿಗೆ ಗಂಡಸರಿಗೆ ಅಂತ ಯಾವತ್ತೂ ಡಿಫ್ರೆನ್ಶಿಯೇಟ್ ಮಾಡಲ್ಲ. ಸೊ ಅದೇ ರೀತಿ ಅದು ಯಾರಿಗಾದರೂ ಕಾಣಿಸ್ಕೋಬಹುದು. ಮೊದಲಿಂದ ಸಮಾಜದಲ್ಲಿ ಏನು ಹೇಳ್ತಾ ಬಂದಿದ್ದಾರೆ ಅಂದರೆ, ಏನಾದರೂ ಮಕ್ಕಳಾಗ ಕಷ್ಟ ಆಗ್ತಾ ಇದೆ ಅಂದರೆ ಅದು ಹೆಂಗಸರಿಂದಾನೇ ಇರುತ್ತೆ ಅಂತ. ಇದು ಬಹಳ ತಪ್ಪು ಆ್ಯಂಡ್ ಇದು ದೊಡ್ಡ ಮೂಢನಂಬಿಕೆ. ಓಕೆ, ಸೊ ಇವಾಗ ನಾವು ನಮ್ಮ ಕ್ಲಿನಿಕಲ್ಲಿ ಅಥವಾ ಸೆಂಟರಿಗೆ ಬರುವಾಗ ನೋಡಿದಾಗ ದಂಪತಿಗಳನ್ನ ಫಸ್ಟ್ ಆಫ್ ಆಲ್ ಹೆಂಗಸರು ಮಾತ್ರ ಬರೋದು ಅಥವಾ ಅವ್ರ ಅತ್ತೆ ಜೊತೆ ಬರೋದು, ಅಮ್ಮನ ಜೊತೆ ಬರೋದು, ಈ ಥರ ಆಗುತ್ತೆ. ಬಟ್ ಇತ್ತೀಚೆಗೆ ನಾವು ಹೇಳಿ ಜಾಗೃತ ಅಂದರೆ ಮಾಹಿತಿ ಕೊಟ್ಟು ದಂಪತಿಗಳಾಗಿ ಬರಬೇಕು ಅಂತ ಹೇಳಿದಾಗ ನೋಡಿದಾಗ ಒಂದು 30% ಹೆಂಗಸರದು ಕಾರಣ ಇರಬಹುದು, ಇನ್ನೊಂದು 30% ಬರೀ ಗಂಡಸರದು ಅಂದರೆ 0 ಕೌಂಟ್ ಇರ್ಬೋದು, ಅಥವಾ ಸೇರಕ್ಕೆ ಲೈಂಗಿಕ ಸಂಬಂಧ ಅಲ್ಲಿ ಕಷ್ಟ ಆಗಿರಬಹುದು, ಅಥವಾ ಕೌಂಟ್ಸ್ ತುಂಬ ಕಡಿಮೆ ಇರ್ಬೋದು. ಇನ್ನೊಂದು 20% ಇಬ್ಬರಲ್ಲೂ ಅಂದರೆ ಹೆಂಗಸರಲ್ಲೂ ಗಂಡಸರಲ್ಲೂ ಸ್ವಲ್ಪ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ. ಸೊ ಇದೆಲ್ಲ ನೋಡಿದಾಗ ನಮ್ಗೆ ಏನು ಅನಿಸುತ್ತೆ ಅಂದರೆ, ಅಟ್ಲೀಸ್ಟ್ 40 to 50% ಆಫ್ ದ ಕೇಸಸಲ್ಲಿ ಅಂದರೆ ಅರ್ಧ ಸರಿ ಸಮಾನವಾಗಿ ಕಾಸಸ್ ಇರುತ್ತೆ, ಗಂಡಸರದು ಕಾಸಸ್ ಆಗ್ತಾ ಇದೆ. ಆ್ಯಂಡ್ ಇತ್ತೀಚೆಗೆ ಅದು ಜಾಸ್ತಿ ಆಗ್ತದೆ. ಏನಕ್ಕೆ ನಾವು ಎಷ್ಟೆಲ್ಲ ಮಾಹಿತಿ ಕೊಡ್ತೀವಿ, ವಯಸ್ಸನ್ನದ ಮೂಲ್ಯ, ಬೇಗ ಬರಬೇಕು, ಸ್ಕ್ಯಾನ್ ಮಾಡಿಸ್ಕೋಬೇಕು, ಎಗ್ ರಿಸರ್ವ್ ಕಡಿಮೆ ಆಗುತ್ತೆ, ಟೆಸ್ಟ್ ಮಾಡಿಸ್ಕೋಬೇಕು, ಬಟ್ ಅಷ್ಟು ಮಾಹಿತಿ ಅಥವಾ ಅಷ್ಟು ಕಾನ್ಸಂಟ್ರೇಷನ್ ನಾವು ಮೇಲ್ ಫ್ಯಾಕ್ಟರ್ ಮೇಲೆ ಮೋಸ್ಟ್ಲಿ ಅಷ್ಟು ಅವೇರ್ನೆಸ್ ಇರೋದಿಲ್ಲ. ಸೊ ಗಂಡಸರು ಏನು ಅಂದ್ಕೊಳ್ತಾ ಇದ್ದಾರೆ, ಏನಾದರೂ ಆದ್ರೂ ಏಜ್ ಅವ್ರಿಗೆ ಇಂಪಾರ್ಟೆಂಟ್, ನಮಗಲ್ಲ. ಹ್ಯಾಬಿಟ್ಸ್ ಅವ್ರಿಗೆ ಇಂಪಾರ್ಟೆಂಟ್, ವೆಯ್ಟ್ ಅವ್ರಿಗೆ ಇಂಪಾರ್ಟೆಂಟ್, ನಮ್ಮದು ವೀರ್ಯ ಕೌಂಟ್ ಇದ್ದರೆ ಎಲ್ಲ ನಾರ್ಮಲ್ ಇರುತ್ತೆ. ನಥಿಂಗ್ ಲೈಕ್ ದ್ಯಾಟ್. ಗಂಡಸರಲ್ಲೂ ವಯಸ್ಸು ಎಫೆಕ್ಟ್ ಇರುತ್ತೆ. ಸೊ 40 ಆದಮೇಲೆ ಅವ್ರದ್ದು ಕ್ವಾಲಿಟಿ ಕಡಿಮೆ ಆಗುತ್ತೆ. ಕೌಂಟ್ ಚೆನ್ನಾಗಿರ್ಬೋದು ಬಟ್ ಕ್ವಾಲಿಟಿ ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಆ್ಯಂಡ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್, ಸ್ಟ್ರೆಸ್ ಏನಿದೆ, ಶಿಫ್ಟ್ಸ್ ಏನಿದೆ, ಹೆಂಗಸರ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೋ ಗಂಡಸರ ಲೈಫ್ ಸ್ಟೈಲ್ ಮೇಲೂ ಅಷ್ಟೇ ಎಫೆಕ್ಟ್ ಆಗುತ್ತೆ, ಫರ್ಟಿಲಿಟಿ ಮೇಲೂ ಅಷ್ಟೇ ಎಫೆಕ್ಟ್ ಆಗುತ್ತೆ. ಸೊ ಇದು ಹೆಚ್ಚು ಆಗ್ತಾನೇ ಇದೆ ಆ್ಯಂಡ್ ಇಬ್ಬರದು ಹೆಚ್ಚಾಗ್ತಾ ಇದೆ. ಓನ್ಲಿ ಥಿಂಗ್ ಇಸ್ ಅವೇರ್ನೆಸ್ ಕಡಿಮೆ ಇರಬಹುದು. ಆ್ಯಂಡ್ ಈ ಅವೇರ್ನೆಸ್ ಕಡಿಮೆ ಇರೋದ್ರಿಂದ ಗಂಡಸರಿಗೆ ಒಂದು ನಂಬಿಕೆ ಅಂದರೆ ನಮ್ಮ ಸಮಾಜದಲ್ಲೂ ಹಾಗೆ ಬಂದಿದೆ, ವಾತಾವರಣನೂ ಹಾಗೆ ಇದೆ. ನಮ್ದಿರಲ್ಲ ಪ್ರಾಬ್ಲಮ್ಮು, ನಮ್ದೇನಿರಲ್ಲ ಮೇಡಮ್, ಫಸ್ಟ್ ಅವ್ರದ್ದು ನೋಡಿ, ಇದೇ ನಮಗೆ ಬರೋ ಫಸ್ಟ್ ಮಾತು. ಸೊ ಇವಾಗ ಅವೇರ್ನೆಸ್ ಹೆಚ್ಚಾಗ್ತಾ ಇರೋದ್ರಿಂದ ಅವರಲ್ಲೂ ಅಕ್ಸೆಪ್ಟೆನ್ಸ್ ಅಂದರೆ ಅದ್ರ ಬಗ್ಗೆ ತಿಳುವಳಿಕೆ ಪ್ಲಸ್ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಶಕ್ತಿ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ ಡಾಕ್ಟರ್, ಈಗ ಪುರುಷರಲ್ಲಿನ ಫಲವತ್ತತೆ ಸಮಸ್ಯೆ ಅಂದರೆ ನಿಜವಾಗ್ಲೂ ಏನು ಡಾಕ್ಟರ್? ಅಂದರೆ ಈಗ ತುಂಬ ಜನಕ್ಕೆ ನಾವು ನೋಡ್ತಾ ಇದ್ವಿ, ಸ್ಮೋಕಿಂಗ್ ಮಾಡ್ತಾ ಇರ್ತಾರೆ, ಸ್ಟ್ರೆಸ್ ಫ್ಯಾಕ್ಟರ್ಸ್ ಇರುತ್ತೆ, ಲೈಫ್ ಸ್ಟೈಲ್ ನೋಡಿದರೆ ಆಲ್ಮೋಸ್ಟ್ ನೈಟ್ ಶಿಫ್ಟಲ್ಲಿ ಕೆಲಸ ತುಂಬ ಆಗ್ತಾ ಇರುತ್ತೆ, ಊಟ ಎಲ್ಲ ಸರಿಯಾಗಿ ಮಾಡ್ತಾ ಇರಲ್ಲ. ಈಗ ಬರೀ ಸ್ವಿಗ್ಗಿ ಝೊಮ್ಯಾಟೊಯಿಂದ ಫಾಸ್ಟ್ ಫುಡ್ ಆರ್ಡರ್ ಮಾಡಿ ಬೇಗ ತಿನ್ಬಿಡೋದು, ಮಲ್ಕೊಳ್ಳೋದು ಟೈಮಿಂಗ್ ಸರಿ ಇಲ್ಲ, ಯಾವುದೂ ರೀತಿ ಎಕ್ಸಸೈಸ್ ಇರಲ್ಲ, ಅಂಥದ್ದು ಎಲ್ಲ ಎಫೆಕ್ಟ್ಸ್ ನಮ್ಮ ಬಾಡಿ ಮೇಲೆ ಬೀಳುತ್ತೆ. ಅದರಿಂದ ಸ್ಪರ್ಮ್ ಕ್ವಾಲಿಟಿ ಎಫೆಕ್ಟ್ ಆಗುತ್ತೆ. ಸೊ ಕೆಲವೊಬ್ರಿಗೆ ಟೆಸ್ಟ್ ಮಾಡಿದಾಗ ಸ್ಪರ್ಮ್ ಕೌಂಟ್ ಕರೆಕ್ಟ್ ಇರುತ್ತೆ, ಚಾಲನಾ ಶಕ್ತಿನೂ ಚೆನ್ನಾಗಿರುತ್ತೆ, ಬಟ್ ಕ್ವಾಲಿಟಿ ಇರಲ್ಲ. ಅಂದರೆ DNA ಡ್ಯಾಮೇಜ್ ಜಾಸ್ತಿ ಇರುತ್ತೆ ಸ್ಪರ್ಮಲ್ಲಿ. ಅಂಥ ಪ್ರಾಬ್ಲಮ್ ಇರೋದ್ರಿಂದನೂ ಪ್ರೆಗ್ನೆನ್ಸಿ ಆಗೋಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ಮೇಲ್ಸಲ್ಲಿ ಏನಾಗುತ್ತೆ, ತುಂಬ ಜನ ಇದು ತುಂಬ ಇಗ್ನೋರ್ ಮಾಡ್ತಾರೆ. ಯಾಕೆಂದರೆ ಲೇಡೀಸ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಋತುಚಕ್ರ ಮೇಲೆ ಎಫೆಕ್ಟ್ ಬೀಳುತ್ತೆ, ಪೀರಿಯಡ್ಸ್ ಇರೆಗ್ಯುಲರ್ ಆಗುತ್ತೆ, ಇಲ್ಲ ಅಂತಂದರೆ ಹೆವಿ ಬ್ಲೀಡಿಂಗ್ ಆಗಿರ್ಬೋದು, ಅಥವಾ ಓವ್ಯುಲೇಷನ್ ಆಗ್ತಾ ಇರಲ್ಲ, ಯಾವುದೋ ರೀತಿ ಟೆಸ್ಟಲ್ಲಿ ಗೊತ್ತಾಗುತ್ತೆ. ಬಟ್ ಮೇಲ್ಸಲ್ಲಿ ಇಫ್ ಅವ್ರು ಬಂದು ಸ್ಪರ್ಮ್ ಟೆಸ್ಟ್ ಮಾಡಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಒಳಗಿಂದ ಅದು ಗೊತ್ತಾಗಲ್ಲ. ಕೆಲವೊಬ್ರಿಗೆ ಪ್ರಾಬ್ಲಮ್ಸ್ ಇರ್ಬೋದು, ಅಂದರೆ ಏನಾದರೂ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಏನಾದರೂ ಇದ್ದರೆ, ಈಗ ಹುರಿ ಮೂತ್ರ ಅಂಥದ್ದು ಆಗುತ್ತಾ ಇರಬಹುದು, ಅಥವಾ ಸ್ವೆಲ್ಲಿಂಗ್ ಇರಬಹುದು. ಆ ಥರ ರೀಸನ್ಸ್ ಇದ್ದರೆ ಗೊತ್ತಾಗತ್ತೆ ಪ್ರಾಬ್ಲಮ್ಸ್. ಬಟ್ ಮೋಸ್ಟ್ಲಿ ಏನೂ ಗೊತ್ತಾಗಲ್ಲ.
ಇಫ್ ನಾವು ಸ್ಪರ್ಮ್ ಟೆಸ್ಟ್ ಮಾಡಿದರೆ ಮಾತ್ರ ನಮಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಸ್ಪರ್ಮಲ್ಲಿ ಅಂತ ಗೊತ್ತಾಗುತ್ತೆ. ಸೊ ಯಾವಾಗಲೂ ಜೆಂಟ್ಸ್ ಇಫ್ ಕಪಲ್ ಒಂದು ಟ್ರೈ ಮಾಡ್ತಾ ಇದ್ದಾರೆ ಪ್ರೆಗ್ನೆನ್ಸಿಗೆ 1 ಇಯರ್ ಟ್ರೈ ಮಾಡಿದ್ದಾರೆ ಆಗ್ತಾ ಇಲ್ಲ ಅಂತಂದರೆ ಇಬ್ಬರು ಬಂದು ಟೆಸ್ಟ್ ಎಲ್ಲ ಮಾಡಿಸ್ಕೋಬೇಕು. ಓಕೆ, ಈಗ ಫಲವತ್ತತೆ ಸಮಸ್ಯೆ ಅನ್ನೋದು ಬರೀ ಮಹಿಳೆಯರ ಸಮಸ್ಯೆನ, ಅಂದರೆ ಇದ್ರ ಬಗ್ಗೆ ಇರುವಂತಹ ತಪ್ಪು ನಂಬಿಕೆ ಏನು ಡಾಕ್ಟರ್? ಆಲ್ರೆಡಿ ಹೇಳ್ದಂಗೆ ಖಂಡಿತ ಇದು ಮಹಿಳೆಯರ ಸಮಸ್ಯೆ ಅಲ್ಲ. ಕಾಸಸಲ್ಲಿ ಸರಿಸಮಾನವಾಗಿ ಇಬ್ಬರೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಮೇಜರ್ಲಿ ಹೆಂಗಸರದು ಅಂತಲೂ ಹೇಳೋಕ್ಕಾಗಲ್ಲ, ಈಕ್ವಲ್ ಕಾಂಟ್ರಿಬ್ಯೂಷನ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ನಡುವೆ ನಾವು ನೋಡ್ತಾ ಇರೋ ಅತಿ ದೊಡ್ಡ ಮೂಢನಂಬಿಕೆ ಇದು, ಹೆಂಗಸರದೇ ಪ್ರಾಬ್ಲಮ್. ನಾವು ಅನ್ಕೋಬೋದು ನಾವು 21st ಸೆಂಚುರಿಯಲ್ಲಿದ್ದೀವಿ, ಇವಾಗ ಇಲ್ಲ, ಗಂಡಸರು ಎಜುಕೇಟೆಡ್ ಆಗಿದ್ದಾರೆ, ಹೆಂಗಸರು ಎಜುಕೇಟೆಡ್ ಆಗಿದ್ದಾರೆ, ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಇಲ್ಲ, ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ಅಷ್ಟೇ ಒಬ್ಬರು ಬಂದರು, ದಂಪತಿಯಾಗೇ ಬಂದರು. ಸೊ ಇವ್ಯಾಲ್ಯೂಯೇಟ್ ಮಾಡಿದಾಗ ಇಬ್ರಿಗೂ ವಯಸ್ಸು ಸ್ವಲ್ಪ ಜಾಸ್ತಿನೇ ಆಗಿತ್ತು, 32 + 37. ಕೇಳಿದಾಗ ಹಸ್ಬೆಂಡು ಸೆಕೆಂಡ್ ಮ್ಯಾರೇಜ್ ಅಂತ ಹೇಳಿದ್ರು. ಯಾಕೆ ಅಂದರೆ ಮದುವೆ ಆಗಿ 5 ವರ್ಷ ಆಗಿದ್ರು, ಅವರಿಗೆ ಮಗು ಆಗಿರಲಿಲ್ಲ, ಎಲ್ಲ ಟೆಸ್ಟು ಮಾಡಿಸಿದ್ವಿ, ಸೊ ಅವ್ರದ್ದೇ ಪ್ರಾಬ್ಲಮ್ ಅಂದ್ಕೊಂಡು, ಎಲ್ಲ ನಾರ್ಮಲ್ಲೇ ಅಂದರು, ಅವ್ರದ್ದೇ ಪ್ರಾಬ್ಲಮ್ ಅಂದ್ಕೊಂಡು ಸೆಕೆಂಡ್ ಮ್ಯಾರೇಜ್. ಇವಾಗ ಇದು ಆಗಿ 4 ವರ್ಷ ಆಯಿತು, ಆದರೂ ಮಕ್ಕಳಾಗ್ತಾ ಇಲ್ಲ. ಸರ್ ನಿಮ್ಮದು ವೀರ್ಯ ಪರೀಕ್ಷೆ ಕೊಡಿ, ನಿಮ್ಮದು ಟೆಸ್ಟ್ ಕೊಡಿ. ಇಲ್ಲ ನಾವು ಮಾಡಿಸಿಲ್ಲ, ನಾವು ನಮ್ಮ ಫ್ಯಾಮಿಲಿಯಲ್ಲೇ ಯಾರಿಗೂ ಪ್ರಾಬ್ಲಮ್ ಇಲ್ಲ, ಎಲ್ಲರಿಗೂ 5-5 ಜನ ಮಕ್ಕಳಿದ್ದಾರೆ. ಬಟ್ ದಿಸ್ ಈಸ್ ನಾಟ್ ಹೌ ವಿ ಇವ್ಯಾಲ್ಯೂಯೇಟ್. ಮೇಡಮ್ ಹೇಳ್ದಂಗೆ ನೋಡೋಕ್ಕೆ ಅವ್ರು ಚೆನ್ನಾಗಿರ್ಬೋದು, BMI ಕರೆಕ್ಟ್ ಇರ್ಬೋದು, BP ಶುಗರ್ ಏನೂ ಇಲ್ಲದೆ ಇರ್ಬೋದು, ಬಟ್ ಒಂದು ಸಿಂಪಲ್ ವೀರ್ಯ ಪರೀಕ್ಷೆ ಇವಾಗ ಹೆಂಗಸರು ಬಂದ ತಕ್ಷಣ ನಾವು ನೋಡಿ ಏನೂ ಹೇಳೋಕ್ಕಾಗಲ್ಲ. ಒಂದು ಸ್ಕ್ಯಾನ್ ಮಾಡಿದಾಗ, ಕೆಲವು ಬ್ಲಡ್ ಟೆಸ್ಟ್ ಮಾಡಿದಾಗ ಮೊಟ್ಟೆ ಸಂಖ್ಯೆ ಗೊತ್ತಾಗುತ್ತೆ. ಸೊ ಅದೇ ರೀತಿ ಗಂಡಸರಿಗೆ ಹೆಂಗೆ ಸ್ಕ್ಯಾನ್ ನಮಗೆ ಹೆಂಗಸರಿಗೆ ಭಾಳ ಮಾಹಿತಿ ಕೊಡುತ್ತೆ, ಹಾಗೆ ಗಂಡಸರಿಗೆ ವೀರ್ಯ ಪರೀಕ್ಷೆ ಸಾಕಷ್ಟು ಮಾಹಿತಿ ಕೊಡುತ್ತೆ. ಕೌಂಟ್ ಇದೆಯಾ ಇಲ್ವಾ, ಫಸ್ಟು ಇದ್ದರೆ ಕೌಂಟ್ ಕರೆಕ್ಟಾಗಿದೆಯಾ, ಆ್ಯಂಡ್ ಚಲನೆ ಶಕ್ತಿ. ಯಾಕಂದರೆ ಕೌಂಟ್ ಇದ್ರೂ ಕೂಡ ಅದು ಪಯಣ ಮಾಡಬೇಕು, ಗರ್ಭಕೋಶದಿಂದ ಹೋಗಿ ಟ್ಯೂಬ್ ಗರ್ಭನಾಳ ತನಕ ಹೋಗಿ ಮೊಟ್ಟೆನ ಸೇರಬೇಕು ಅಂದರೆ ಚಲನೆ ಶಕ್ತಿ ಚೆನ್ನಾಗಿರಬೇಕು. ಅಲ್ಲಿ ತನಕ ಸೇರಿದೆ, ಬಟ್ ಮೊಟ್ಟೆನ ಪಿಯರ್ಸ್ ಮಾಡಬೇಕು ಅಂದರೆ, ಇಂಜೆಕ್ಟ್ ಆಗಬೇಕು ಅಂದರೆ ಆಕಾರ ಚೆನ್ನಾಗಿರಬೇಕು. ಸೊ ಇದೆಲ್ಲ ಮಾಹಿತಿ ಒಂದು ಸಿಂಪಲ್ ಸೀಮನ್ ಅನಾಲಿಸಿಸಲ್ಲಿ ಬರುತ್ತೆ. ಭಾಳಷ್ಟು ಟೆಸ್ಟ್ ಮಾಡಬೇಕು, ಅಡ್ಮಿಟ್ ಆಗಬೇಕು, ಫಾಸ್ಟಿಂಗ್ ಬರಬೇಕು, ಈ ಥರ ಎಲ್ಲ ಏನೂ ಇರಲ್ಲ. ಒಂದು 3 ಡೇಸ್ ಗ್ಯಾಪ್ ಇಟ್ಕೊಂಡು ಬಂದು ಅವ್ರು ಒಂದು ವೀರ್ಯ ಪರೀಕ್ಷೆ ಕೊಟ್ಟರು ಅಂದರೆ ಇನ್ಫೆಕ್ಷನ್ ಇದೆಯಾ, ಅಥವಾ ಕೌಂಟಲ್ಲಿ ಏನಾದರೂ ಕೊರತೆ ಇದೆಯಾ, ಚಲನ ಶಕ್ತಿಯಲ್ಲಿ ಕೊರತೆ ಇದೆಯಾ, ಅಥವಾ ಕೆಲವ್ರು ಏನು ಅಂದ್ಕೊಳ್ತಾರೆ, 0 ಕೌಂಟ್ ಬಂದಿದ ತಕ್ಷಣ ಆಯಿತು ನಮ್ದು ಇಲ್ಲಿಗೆ ಸಾಕು, ನಾವು ಪೂಜೆ ಮಾಡೋಣ, ಇನ್ನೊಂದು ಮಾಡೋಣ, ಹೆಂಗಿದ್ರು ಇದು ಲೇಟು ನೋಡ್ಕೊಳ್ಳೋಣ ಅಂತ. ನೋ, ಇವಾಗ ಸೈನ್ಸ್ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ 0 ಕೌಂಟ್ ಇರೋವರೆಗೂ ಅದ್ರ ಕಾರಣ ಏನು ಅಂತ ತಿಳ್ಕೊಂಡು ಅವ್ರದ್ದೇ ಆದಂಥ ಮಗುನ ಪಡ್ಕೋಬಹುದು. ಅವರು ಅಡ್ವಾನ್ಸ್ ಟೆಕ್ನಿಕ್ಸಲ್ಲಿ IVF ಫಿಕ್ಸಿ ಏನಿದೆ ಅಂಥದ್ರಲ್ಲಿ ಅವರು ಅವ್ರದ್ದೇ ಆದ ಮಗುನ ಪಡ್ಕೋಬೋದು. ಓನ್ಲಿ ಥಿಂಗ್ ಇಸ್ ಅವೇರ್ನೆಸ್. ಅವ್ರಿಗೆ ಅದು ಗೊತ್ತಿರಬೇಕು ಈ ಆಪ್ಷನ್ಸ್ ಎಲ್ಲ ಇದೆ ಅಂತ. ಸೊ ಬಂದಾಗ ನೆಗ್ಲೆಕ್ಟ್ ಮಾಡ್ದಂಗೆ, ಏಜ್ನ ಅಥವಾ ಟೈಮ್ನ ವೇಸ್ಟ್ ಮಾಡ್ಕೊಳ್ದಂಗೆ ಬೇಗ ಕನ್ಸಲ್ಟ್ ಮಾಡಿದಷ್ಟು ಅವ್ರಿಗೆ ಸಕ್ಸಸ್ ವಿತ್ ದೇರ್ ಓನ್ ಗೆಮಿಟ್ಸ್, ಅಂದರೆ ಅವ್ರದ್ದೇ ಆದಂಥ ಸ್ಪರ್ಮ್ ಎಗ್ಗಲ್ಲಿ ಸಕ್ಸಸ್ ಚೆನ್ನಾಗಿ ಸಿಗತ್ತೆ. ಓಕೆ, ಈಗ ಡಾಕ್ಟರ್ ದೀಪ್ತಿಯವರು ಒಂದು ಎಕ್ಸಾಂಪಲ್ನ ಕೊಟ್ಟು ಹೇಳಿದ್ರು. ಸೊ ಅದೇ ರೀತಿಯಾಗಿ ಬಹಳಷ್ಟು ಜನ ಪುರುಷರು ಏನು ಮಾಡ್ತಾ ಇದ್ದಾರೆ ಅಂದರೆ ತಮ್ಮಲ್ಲಿರುವಂತಹ ಸಮಸ್ಯೆನ ಒಪ್ಕೊಳ್ಳೋದಕ್ಕೆ ರೆಡಿ ಇರಲ್ಲ. ಯಾಕೆ ಡಾಕ್ಟರ್ ಹೀಗೆ? ಅದು ಒಂಥರ ನಮ್ಮ ಸೊಸೈಟಿ ಹಾಗೆ ಇದೆ ಹೇಳ್ಬೋದು. ಅಂದರೆ ಮೇಲ್ಸ್ಗೆ ಪ್ರಾಬ್ಲಮ್ ಅಂತ ಅದು ಆಕ್ಸೆಪ್ಟ್ ಮಾಡೋಕ್ಕೆ ತುಂಬ ಕಷ್ಟ ಇರುತ್ತೆ. ಫ್ಯಾಮ್ಲಿದು ಸ್ಟ್ರಕ್ಚರ್ ಹಾಗೇ ಇದೆ ನಮ್ಮ ಇಂಡಿಯಾದಲ್ಲಿ. ಈಗ ಪ್ರಾಬ್ಲಮ್ ಇಬ್ಬರು ಗಂಡ ಹೆಂಡತಿ ಸೇರ್ತಾ ಇದ್ದಾರೆ ಇಲ್ವಾ ಅಂತ ಎಲ್ಲ ಗೊತ್ತಾಗುತ್ತೆ, ಓಕೆ ಎಲ್ಲ ಚೆನ್ನಾಗೇ ಇದ್ದಾರೆ ಅಂತ. ಬಟ್ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದರೆ ಇಮಿಡಿಯೇಟ್ಲಿ ಲೇಡಿಗೆ ಬ್ಲೇಮ್ ಮಾಡ್ತಾರೆ. ಈಗ ಆಲ್ಮೋಸ್ಟ್ 2 ಇಯರ್ಸಿಂದ ಒಬ್ಬರು ಕಪಲ್ ಬರ್ತಾ ಇದ್ದಾರೆ ನಮ್ಮಲ್ಲಿ. ಅವರಲ್ಲಿ ಹಸ್ಬೆಂಡ್ಗೆ ಪ್ರಾಬ್ಲಮ್ ಇದೆ, ಬಟ್ ಫ್ಯಾಮ್ಲಿಯಲ್ಲಿ ಯಾರಿಗೆ ಗೊತ್ತಿಲ್ಲ, ಎಲ್ಲರೂ ಲೇಡಿಗೇನೆ ಬ್ಲೇಮ್ ಮಾಡ್ತಾ ಇದ್ದಾರೆ. ಅವ್ರು ಫುಲ್ ಡಿಪ್ರೆಷನ್ನಲ್ಲೇ ಇದ್ದಾರೆ, ಯಾವಾಗಲೂ ಬಂದು ಅಳೋದು. ಆ್ಯಂಡ್ ಆ ಸ್ಪರ್ಮ್ ವೀಕ್ ಇರೋದ್ರಿಂದ ಎಂಬ್ರಿಯೋ ಚೆನ್ನಾಗಿ ಬರ್ತಾ ಇಲ್ಲ. ಬಟ್ ಅವ್ರು ಅದೇ ಬಂದು ಹೇಳ್ತಾರೆ, ಮ್ಯಾಮ್ ನಂದು ಏನೂ ಪ್ರಾಬ್ಲಮ್ ಇಲ್ಲ, ಬರೀ ಅವ್ರು 23 ಇಯರ್ಸ್ ಹುಡುಗಿ ಫುಲ್ ಡಿಪ್ರೆಷನಲ್ಲಿ ಇದ್ದಾರೆ, ಕೆಲಸ ಬಿಟ್ಟಿದ್ದಾರೆ, ಯಾವಾಗಲೂ ಬಂದು ಇಲ್ಲಿ ಅಳೋದು. ಮ್ಯಾಮ್ ನಾನು ಏನು ಮಾಡೋದು, ಯಾರಿಗೆ ಹೇಳೋಕ್ಕಾಗ್ತಾಯಿಲ್ಲ. ಈವನ್ ಇನ್ಲಾಸು ಅವ್ರಿಗೆ ಬ್ಲೇಮ್ ಮಾಡ್ತಾ ಇದ್ದಾರೆ. ಅಂಥದ್ದು ಸೊಸೈಟಿ ಒಂಥರ ಇದೆ. ನಾವು ಮೈಂಡ್ಸೆಟ್ ಅದನ್ನು ಚೇಂಜ್ ಮಾಡಬೇಕು. ಇಷ್ಟೊಂದು ಟೆಕ್ನಿಕ್ಸ್ ಎಲ್ಲ ಅಡ್ವಾನ್ಸ್ ಆಗಿದೆ, ತುಂಬ ಪರಿಹಾರಗಳು ನಮಗೆ ಸಿಕ್ಕಿದೆ ಎಲ್ಲ. ಈವನ್ 0 ಸ್ಪರ್ಮ್ ಕೌಂಟ್ ಇದ್ದರೆ ನಾವು ಬೀಜದಿಂದ ಸ್ಪರ್ಮ್ ತೆಗೆದು ಅದನ್ನ ಯೂಸ್ ಮಾಡ್ಬೋದು IVFಗೆ. ಕೆಲವೊಬ್ರಿಗೆ ನಾವು ಇಂಜೆಕ್ಷನ್ ಕೊಟ್ಟು ಆ 0 ಕೌಂಟ್ನ ಇಂಪ್ರೂವ್ ಮಾಡಬಹುದು. ಮೊದಲೇ ಎಲ್ಲ ಅಂಥದ್ದು ಟೆಕ್ನಿಕ್ಸ್ ಇರಲಿಲ್ಲ. ಈಗ ಸುಮಾರು ರಿಸರ್ಚ್ ಆಗ್ತಾನೇ ಇದೆ, ಇಂಪ್ರೂವ್ಮೆಂಟ್ಸ್ ಆಗ್ತಾಯಿದೆ. ಸೊ ಒಂದು ಮೈಂಡ್ಸೆಟ್ ಚೇಂಜ್ ಆಗಬೇಕು, ಒಂದು ಆಕ್ಸೆಪ್ಟೆನ್ಸ್ ಬರಬೇಕು ಸೊಸೈಟಿಯಲ್ಲಿ, ಈವನ್ ಫ್ಯಾಮ್ಲೀಸ್ಗೆ ಆ್ಯಂಡ್ ಹಸ್ಬೆಂಡ್ಸ್ಗೇನೋ, ದಟ್ ಇಬ್ಬರದ್ದು ಪ್ರಾಬ್ಲಮ್ ಇದೆ, ಇಬ್ಬರು ಹೋಗೋಣ ಟ್ರೀಟ್ಮೆಂಟ್ಗೆ ಆ್ಯಂಡ್ ಡೆಫಿನೆಟ್ಲಿ ರಿಸಲ್ಟ್ಸ್ ಬರುತ್ತೆ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ.
ಓಕೆ, ಈಗ ಈ ವೀರ್ಯ ಪರೀಕ್ಷೆ ಬಗ್ಗೆ ಬಹಳಷ್ಟು ಪುರುಷರಿಗೆ ಒಂದು ರೀತಿಯಾಗಿ ಮುಜುಗರ ಇದೆ ಡಾಕ್ಟರ್. ಈ ಪರೀಕ್ಷೆ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆ ಏನು ಅಂತ? ಸೊ ಇವಾಗ ನೀವು ಹೇಳಿದ ಕರೆಕ್ಟು. ಬಂದ ತಕ್ಷಣ ನಾವು ಹಿಸ್ಟ್ರಿ ಏನಿದೆ ಅದು ತಗೊಂಡ್ಬಿಟ್ಟು, ಸರಿ ನಮಗೆ ಹಿಸ್ಟ್ರಿಯಲ್ಲಿ ಇಷ್ಟು ಗೊತ್ತಾಗಿದೆ, ಇಬ್ಬರದು ಟೆಸ್ಟ್ ಮಾಡೋಣ. ಸೊ ಹೆಂಗಸರಿಗೆ ಸ್ಕ್ಯಾನ್ ಅಂದಾಗ ಅವರು ಸ್ವಲ್ಪ ನಾವು ಫಸ್ಟ್ ಟೈಮ್ ಅಂದ್ರೂ ಅವ್ರ ಜೊತೆ ಬಂದಿರೋ ಹಸ್ಬೆಂಡ್ ಏನಿರ್ತಾರೆ, ಇಲ್ಲ ಮಾಡಿಸ್ಕೋ ಏನಾಗಲ್ಲ ಅಂತ ಧೈರ್ಯ ತುಂಬಿಬಿಟ್ಟು ಮಾಡಿಸ್ತಾರೆ. ಅದರಲ್ಲಿ ನಮಗೆ ಮಾಹಿತಿ ಗೊತ್ತಾಗುತ್ತೆ. ಅದೇ ನೆಕ್ಸ್ಟು ಸರ್ ನಿಮ್ಮದು ಒಂದು ವೀರ್ಯ ಪರೀಕ್ಷೆ ಇದೆ ಅಂತ ಹೇಳಿದಾಗೆಲ್ಲ, ಸರಿ ಮೇಡಮ್ ಅದನ್ನು ನೆಕ್ಸ್ಟ್ ಟೈಮ್ ಮಾಡಿಸ್ತೀವಿ ಅಂತ ಬಹಳಷ್ಟು ಜನ ಹೇಳ್ತಾರೆ. ಯಾಕೆ ಅಂತ ತಿಳ್ಕೊಂಡಾಗ ಅವರಿಗೆ ಅಂದರೆ ಅಲ್ಲಿ ಬಂದು ನಾವು ಕೊಡಬೇಕು, ಒಂದು ಸ್ಯಾಂಪಲ್ ಕೊಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ತಪ್ಪು ಕಲ್ಪನೆ. ಇತ್ತೀಚೆಗೆ ಒಬ್ರು ಏನಂದ್ರು ಅಂದರೆ, ಇಲ್ಲ ನಾನು ತಿನ್ಕೊಂಬಂದ್ಬಿಟ್ಟಿದ್ದೀನಿ, ನಾನು ಇನ್ನೊಂದು ದಿನ ಕೊಡ್ತೀನಿ ಅಂತ. ಸೊ ವೀರ್ಯ ಪರೀಕ್ಷೆಗೆ ಫಾಸ್ಟಿಂಗಲ್ಲಿ ಬರಬೇಕು, ಹಿಂದಿನ ದಿನ ತಿಂದಿರೋದೇನಾದರೂ ಎಫೆಕ್ಟ್ ಆಗುತ್ತೆ, ಆ ಥರ ಎಲ್ಲ ಏನೂ ಅದಕ್ಕೆ ಲಿಮಿಟೇಷನ್ಸ್ ಇಲ್ಲ. ಓನ್ಲಿ ಥಿಂಗ್ ಇಸ್ ಅವ್ರು ಬಂದಾಗ ಅಟ್ಲೀಸ್ಟ್ ಒಂದು 2 to 3 ಡೇಸ್ ಅಷ್ಟು ಗ್ಯಾಪ್ ಇಟ್ಕೊಂಡು, ಅಂದರೆ ಸೇರಬಾರ್ದು ಅಥವಾ ಸ್ಯಾಂಪಲ್ ಔಟ್ ಆಗಿರಬಾರ್ದು. ಆ ಥರ ಬಂದಾಗ ಈಚ್ ಸೆಂಟರ್, ಎಲ್ಲ ಸೆಂಟರ್ಸಲ್ಲೂ ಅದಕ್ಕೆ ಆದ ಡೆಸಿಗ್ನೇಟೆಡ್ ಪ್ಲೇಸ್, ಅಂದರೆ ಸೆಪ್ರೇಟ್ ರೂಮ್ ಅಂತ ಇರುತ್ತೆ. ಏನಿದೆ ಅದೆಲ್ಲ ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಪ್ರಕಾರನೇ ಕಲೆಕ್ಷನ್ ಆಗಲಿ, ಅನಾಲಿಸಿಸ್ ಆಗಲಿ, WHO ಗೈಡ್ಲೈನ್ಸ್ ಪ್ರಕಾರನೇ ನಡೆಯುತ್ತೆ. ಸೊ ಹೆಂಗೆ ನಾವು ಇವಾಗ ಬ್ಲಡ್ ಟೆಸ್ಟು ಅಥವಾ ಯೂರಿನ್ ಟೆಸ್ಟ್ ಮಾಡಿಸ್ಕೊಳ್ತೀವಿ, ಅದು ಮಾಡಿಸಿದಾಗೆ ಇನ್ಫೆಕ್ಷನ್ ಇದೆಯಾ ಇಲ್ವಾ, ನಮ್ಮ ಹೆಲ್ತ್ ಹೆಂಗಿದೆ ಗೊತ್ತಾಗೋದು. ಸೊ ನಾವು ಇದನ್ನು ಕೂಡ ಒಂದು ಸೈಂಟಿಫಿಕಲಿ ನೋಡಿದಾಗ ಇದನ್ನು ಮಾಡಿಸ್ಕೊಂಡು ನಾರ್ಮಲ್ ಬಂದ್ರೇ ನಮಗೆ ಮುಂದೆ ಹೋಗೋಕ್ಕಾಗೋದು. ಅದೇ ಮಾಹಿತಿ ಇಲ್ದಂಗೆ ನೆಕ್ಸ್ಟ್ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ. ಆ್ಯಂಡ್ ಅವ್ರು ನೋಡೋಕ್ಕೆ ಚೆನ್ನಾಗಿರಬಹುದು, BP ಇಲ್ಲದೆ ಇರ್ಬೋದು, ಶುಗರ್ ಬ್ಲಡ್ ಟೆಸ್ಟಿಂದ ಗೊತ್ತಾಗುತ್ತೆ. ಸೊ ಅದೇ ರೀತಿ ಏನಾದರೂ ಕೊರತೆ ಇದೆಯಾ ಅಥವಾ ಫಿಟ್ ಇದ್ದಾರಾ, ನಾವು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಪ್ಲಾನ್ ಮಾಡಬೇಕು ಅನ್ನೋದಕ್ಕೆ ಇದೊಂದು ಬೇಸಿಕ್ ಕಾರ್ನರ್ ಸ್ಟೋನ್ ಅಂತ ಏನು ಹೇಳ್ತೀವಲ್ಲ, ಸೊ ಅದು ಒಂದು ಸೀಮೆನ್ ಅನಾಲಿಸಿಸ್ ಗಂಡಸರಿಗೆ ಬಂದಾಗ. ಸೊ ಆದಷ್ಟು ಅವ್ರು ಬಂದಾಗೆಲ್ಲ ನಾವು ತಿಳ್ಕೊಂಡು, ಇದನ್ನು ನಾವು ತೆಗೆದು ಹಾಕೋಕ್ಕೂ ಆಗಲ್ಲ, ಏನು ಹಿಂಗೆ ಕೇಳ್ತಾ ಇದ್ದೀರಾ ಅಂತ, ಬಿಕಾಸ್ ಅವ್ರು ಜೆನ್ಯೂನ್ಲಿ ಕೇಳ್ತಾ ಇರ್ತಾರೆ. ಸೊ ಅದನ್ನು ನಾವು ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ಅವ್ರಿಗೆ ಕೌನ್ಸಿಲ್ ಮಾಡಿದಾಗ ತುಂಬ ಜನ ಕಂಫರ್ಟಬಲ್ ಆಗಿಬಿಟ್ಟು, ಅಥವಾ ಹೋಗಿ ಒಂದು ಸ್ವಲ್ಪ ಏನಾದರೂ ಬ್ರೇಕ್ ತಗೊಂಡು ಬನ್ನಿ ಮತ್ತೆ ಟ್ರೈ ಮಾಡಿ ಅಂದಾಗ ದೇ ವಿಲ್ ಬಿ ಕಂಫರ್ಟಬಲ್. ಸೊ ಅವ್ರದ್ದು ಏನಿರುತ್ತೆ ಜೆನ್ಯೂನ್ ಡೌಟ್ಸ್ ಆ್ಯಂಡ್ ಫಿಯರ್ ಇರುತ್ತೆ. ಅದನ್ನು ನಾವು ತೆಗೆದು ಹಾಕ್ದಂಗೆ ನಾವು ಅದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೇಳಿದಾಗ ಮೆನಿ ಪೀಪಲ್ ವಿಲ್ ಅಗ್ರಿ. ಸೊ ಐ ಥಿಂಕ್ ಸ್ವಲ್ಪ ಸೂಕ್ಷ್ಮವಾದ ವಿಷಯ ಆಗಿರೋದ್ರಿಂದ ಅರ್ಥ ಮಾಡ್ಕೊಂಡು ನಾವು ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಮಾಡಿದಾಗ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಡೂ ಇಟ್. ಓಕೆ ಡಾಕ್ಟರ್, ಮತ್ತಷ್ಟು ಈ ಬಗ್ಗೆ ಮಾತಾಡೋಣ. ಈಗ ಗರ್ಭಗುಡಿ IVF ಸೆಂಟರ್ನಲ್ಲಿ ಡಾಕ್ಟರ್ ದೀಪ್ತಿ ವೆಂಕಟೇಶ್ ಅವರ ಬಳಿ ಚಿಕಿತ್ಸೆಯನ್ನು ಪಡೆದುಕೊಂಡು ಯಶಸ್ವಿಯಾಗಿರುವಂತಹ ಕವನ ಅವರು ನಮ್ಮ ಜೊತೆಗೆ ಕಾಲಲ್ಲಿ ಕನೆಕ್ಟ್ ಆಗಿದ್ದಾರೆ. ಕವನ ಅವರೇ ಹೇಳಿ, ನೀವು ಟ್ರೀಟ್ಮೆಂಟನ್ನು ಪಡೆದುಕೊಂಡು ಎಷ್ಟು ಖುಷಿಯಾಗಿದ್ದೀರಾ? ನಮಸ್ತೆ ಮೇಡಮ್. ಟ್ರೀಟ್ಮೆಂಟ್ ತಗೊಂಡು ತುಂಬಾ ಖುಷಿ ಆಯ್ತು. ನನಗೆ ಮದುವೆ ಆಗಿ 9 ವರ್ಷ ಆಗಿತ್ತು. ಓಕೆ. 9 ವರ್ಷ ಆಗಿಯೂ ಮಕ್ಕಳಾಗಿತ್ತಿಲ್ಲ. ಅದಕ್ಕೆ ಮತ್ತೆ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಅವರೆಲ್ಲ ಹೇಳಿದ್ರು, ಗರ್ಭಗುಡಿ ಒಂದು ಇದೆ, ಅಲ್ಲಿಗೆ ಹೋಗಿ ನೋಡಿ ಅಂತ ಹೇಳಿದ್ರು. ಹಂಗೆ ಅಲ್ಲಿಗೆ ಹೋದದ್ದು. ಫಸ್ಟ್ ಹೋಗುವಾಗ ಒಂಥರ ಹೆದರಿಕೆ ಆಗ್ತಾ ಇತ್ತು, ಎಂತ ಮಾಡೋದು, ಹೇಗಿರುತ್ತೆ ಅಂತ ಹೇಳಿ ಒಳ್ಳೆ ಹೆದರಿಕೆ ಇತ್ತು. ಮತ್ತೆ ಅಲ್ಲಿ ಹೋದಾಗ ಎಂತ ಡಾಕ್ಟರ್ಸ್ ಆಗ್ಲಿ ಎಲ್ಲ ಚೆನ್ನಾಗಿ ವೆಲ್ಕಮ್ ಮಾಡಿ ಅವ್ರು ನಮಗೆ ಹೇಳಿಕೊಟ್ರು, ನಮಗೆ ಏನ್ ಸಮಸ್ಯೆ ಇದೆ, ಅದಕ್ಕೆ ಏನ್ ಪರಿಹಾರ ಮಾಡಬಹುದು ಅದೆಲ್ಲ ಹೇಳಿಕೊಟ್ರು. ಅದರಿಂದಾಗಿ ನನಗೆ ಒಳ್ಳೇದೇ ಆಯ್ತು. ನನಗೀಗ ಫಸ್ಟ್ ಅಟೆಂಪ್ಟ್ಗೆ ನನಗೆ ಸಕ್ಸಸ್ ಕೂಡ ಬಂತು. ಓಕೆ ಡಾಕ್ಟರ್, ದೀಪ್ತಿ ಅವರು ಕೂಡ ಇದ್ದಾರೆ. ಕವನ ಅವರೇ. ಹಾಯ್ ಕವನ, ನಮಸ್ತೆ, ಹೇಗಿದ್ದೀರಾ? ನಾವು ಹುಷಾರಾಗಿದ್ದೀನಿ. ಸೊ ಬಂದಾಗ ಅವ್ರು ಹೇಳ್ದಂಗೆ ಭಯದಿಂದಾನೇ ಬಂದರು, ಬಟ್ ಪ್ರತಿಯೊಂದು ಹೇಳಿದ್ದು ಫಾಲೋ ಮಾಡಿದ್ರು. ಆ್ಯಂಡ್ ಇವತ್ತಿನ ಟಾಪಿಕ್ ಕರೆಕ್ಟ್ ಆಗಿದೆ ಆ್ಯಕ್ಚುಲಿ, ಅವ್ರು ವಾಟ್ ಎವರ್ ದೇ ವೆಂಟ್ ಥ್ರೂ. ಸೊ ತಗೊಂಡು ಫಸ್ಟ್ ಟ್ರಾನ್ಸ್ಫರಲ್ಲೇ ಪಾಸಿಟಿವ್ ಬಂದು ಇವಾಗ ಆಲ್ಮೋಸ್ಟ್ 2 months ಆಗಿದೆ. ಆ್ಯಂಡ್ ಇವಾಗ ನಾವು ನೋಡ್ತಾ ಇದ್ದೀವಿ ಅವ್ರ ಅಕ್ಸೆಪ್ಟೆನ್ಸ್, ಅವ್ರ ಚೇಂಜ್ ಎಲ್ಲ. ಕವನ, ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್? ಅದೇ ಫಸ್ಟ್ ಟೈಮ್ ಬಂದಾಗ ಒಳ್ಳೆ ಹೆದರಿಕೆ ಇತ್ತು ನನಗೆ. ನಾನು ಫಸ್ಟ್ ಸ್ಕ್ಯಾನಿಂಗ್ಲೇ ಒಳ್ಳೆ ಹೆದರಿ ಹುಟ್ಟಿದ್ದೆ. ಆದ್ರೆ ದೀಪ್ತಿ ಮೇಡಮ್ ಆಕ್ಚುಲಿ ಹೆಲ್ಪ್ ಮಾಡಿದ್ರು, ಏನೂ ಆಗಲ್ಲ ಅಂತ ಹೇಳಿ ನನಗೆ ಸಪೋರ್ಟ್ ಮಾಡಿದ್ರು. ಮತ್ತೆ ಅಲ್ಲಿರುವ ಸ್ಟಾಫ್ಗಳಾಗ್ಲಿ ನರ್ಸ್ಗಳಾಗ್ಲಿ ಅವರು ಕೂಡ ಒಳ್ಳೆ ಸಪೋರ್ಟಿವ್ ಆಗಿದ್ರು. ಹಾಗಾಗಿ ಅದು ಫಸ್ಟ್ ಅಟೆಂಪ್ಟ್ಲೇ ಪಾಸಿಟಿವ್ ಆಗಿ ಒಂದು ಖುಷಿ ನನಗೆ. ಕಂಗ್ರ್ಯಾಚುಲೇಷನ್ಸ್ ಕವನ, ವಿಶಿಂಗ್ ಯು ಹ್ಯಾಪಿ ಡೆಲಿವರಿ. ಡಾಕ್ಟರ್, ನಾವು ಆವಾಗಲೇ ಮಾತಾಡ್ತಾ ಇದ್ವಿ, ಬಹಳಷ್ಟು ಪುರುಷರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಫ್ರೆಂಡ್ಸು ಅಥವಾ ರಿಲೇಟಿವ್ಸ್ ಏನು ಅಂದ್ಕೊಳ್ತಾರೋ ಈ ಬಗ್ಗೆ ನಾವು ಹೇಳಿದಾಗ ಅಂಥೇಳಿ ಬಹಳಷ್ಟು ಜನ ಮುಜುಗರ ವ್ಯಕ್ತಪಡಿಸ್ತಾರೆ. ಅಂಥ ಸಾಧ್ಯತೆಗಳಿದೆಯಾ ಹೇಗೆ? ಆ ಥರ ಸುಮಾರು ಜನ ನೋಡಿದ್ದೀವಿ. ಬಟ್ ಈಗ ರೀಸೆಂಟಾಗಿ ತುಂಬ ಮೈಂಡ್ಸೆಟ್ ಚೇಂಜ್ ಆಗ್ತಾ ಇದೆ, ಜನದಲ್ಲಿ ಅವೇರ್ನೆಸ್ ಬರ್ತಾ ಇದೆ. ಆ್ಯಂಡ್ ಕೆಲವೊಬ್ಬರು ಮದುವೆಗಿಂತ ಮುಂಚೆನೇ ಬಂದು ಸೆಮೆನ್ ಟೆಸ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈಗ ಲಾಸ್ಟ್ ವೀಕ್ ಒಬ್ಬರು ಬಂದಿದ್ದರು, ಅವ್ರದ್ದು ಒಂದು ಸರ್ಜರಿ ಪ್ಲ್ಯಾನ್ ಆಗಿತ್ತು. ಹೈಪೋಸ್ಪೇಡಿಯಸ್ ಅಂತ ಒಂದು ಕಂಡೀಷನ್ ಇರುತ್ತೆ, ಅದರಲ್ಲಿ ರೀಸಸ್ದು ಓಪನಿಂಗ್ ಕೆಳಗಡೆ ಇರುತ್ತೆ.
ಸೊ ಅದು ಸರ್ಜರಿ ಮಾಡಿಸಿದ್ರೆ ಯೂಶ್ವಲಿ ಸ್ಪರ್ಮ್ ಟೆಸ್ಟ್ಗೆ ಅಂದರೆ ಸ್ಪರ್ಮ್ ಕೌಂಟ್ಗೆ ಎಫೆಕ್ಟ್ ಆಗಲ್ಲ, ಬಟ್ ಅವ್ರಿಗೆ ತುಂಬ ಭಯ ಇತ್ತು. ರೀಸೆಂಟ್ ಮದುವೆ ಆಗ್ತಾಯಿದೆ, 1 ಮಂತಲ್ಲಿ ಪ್ಲ್ಯಾನ್ ಇದೆ. ಸೊ ಅವ್ರು ಬಂದು ಮೊದಲೇ ಸ್ಪರ್ಮ್ ಫ್ರೀಸ್ ಮಾಡಿಬಿಟ್ಟಿದ್ರು. ಅದೇ ಥರ ಕೆಲವೊಬ್ರಿಗೆ ಟೆಸ್ಟಿಸಲ್ಲಿ ಕ್ಯಾನ್ಸರ್ ಇರುತ್ತೆ ಅಂತ ಅವರು ಇದು ಕೀಮೊಥೆರಪಿ ಅಥವಾ ರೇಡಿಯೋಥೆರಪಿ ತಗೊಳ್ಳೋಕ್ಕಿಂತ ಮುಂಚೆನೇ ಬಂದು ಸ್ಯಾಂಪಲ್ ಫ್ರೀಸ್ ಮಾಡಬೇಕು. ಸೊ ಅವೇರ್ನೆಸ್ ಇಂಪ್ರೂವ್ ಆಗ್ತಾಯಿದೆ, ಬಟ್ ಇನ್ನೂ ಆಗಬೇಕು ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಈಗ ಬೆಳಗ್ಗೆ ಒಬ್ಬರು ಬಂದಿದ್ದರು, ಅವ್ರದ್ದು ಸ್ಪರ್ಮ್ ಕೌಂಟ್ 5 ಮಿಲಿಯನ್ ಅಷ್ಟೇ ಇರಬೇಕು, ನಮ್ಮ ಸ್ಪರ್ಮ್ ಕೌಂಟ್ 15 ಮಿಲಿಯನ್ಗಿಂತ ಜಾಸ್ತಿ. ಬಟ್ ಅವ್ರ ಮದುವೆ ಆಗಿ 14 ವರ್ಷ ಆಯಿತು. ಅವ್ರು ಯಾರಿಗೆ ಹೇಳ್ಕೊಟ್ಟಿಲ್ಲ ಈ ಥರ ಪ್ರಾಬ್ಲಮ್ ಇದೆ, ಯಾರ ಹತ್ರ ಡಿಸ್ಕಸ್ ಮಾಡಲಿಲ್ಲ. ಬರೀ ಹೆಂಡತಿನ ಎಲ್ಲ ಸ್ಟ್ರೆಸ್ ತಗೊಳ್ತಾ ಇದ್ದಾರೆ. ಬಂದು ಫುಲ್ ಅಳ್ತಾ ಇದ್ದರು, ಮ್ಯಾಮ್ ನನಗೆ ಎಲ್ಲರೂ ಬ್ಲೇಮ್ ಮಾಡ್ತಾ ಇದ್ದಾರೆ, ನಾನು ಯಾವ ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ, ಎಲ್ಲೂ ಹೋದರೆ ನನಗೇನೆ ಬ್ಲೇಮ್ ಮಾಡ್ತಾರೆ, ಇವಳಿಂದಾನೇ ಇಬ್ಬರದ್ದು ಲೈಫ್ ಹಾಳಾಗಿದೆ ಅಂತ. ಸೊ ಆ ಥರ ನಾವು ಒಬ್ಬರನ್ನ ಬ್ಲೇಮ್ ಮಾಡಲಿಕ್ಕಾಗಲ್ಲ. ನಾವು ಸ್ಟಾರ್ಟಿಂಗಲ್ಲೇ ಡಿಸ್ಕಸ್ ಮಾಡಿದ್ವಿ, 50-50 ಕಾಂಟ್ರಿಬ್ಯೂಷನ್ ಇಬ್ಬರದ್ದು ಇರುತ್ತೆ. ಸೊ ಇಬ್ಬರು ಬಂದು ಚೆಕಪ್ ಮಾಡಿಸಿದ್ರೆ ಈಗ ಪ್ರಾಬ್ಲಮ್ ಮೇಲಲ್ಲೇ ಗೊತ್ತಾಯಿತು. ಬಟ್ ಇವ್ರು ಜಾಸ್ತಿ ಸ್ಟ್ರೆಸ್ ತಗೊಂಡು ಡಿಪ್ರೆಷನಲ್ಲಿ ಹೋಗ್ತಾ ಇದ್ದಾರೆ. ಸೊ ನಾವು ಇಬ್ಬರನ್ನ ಕರೆಕ್ಟಾಗಿ ಟ್ರೀಟ್ ಮಾಡಿದರೆ ಖಂಡಿತ ಪ್ರೆಗ್ನೆನ್ಸಿ ಆಗುತ್ತೆ. ಓಕೆ ಡಾಕ್ಟರ್, ನೀವು ಅವಾಗಲೇ ಹೇಳಿದ್ರಿ, ಅಂದರೆ ತುಂಬ ಆರೋಗ್ಯವಾಗಿರ್ತಾರೆ ಪುರುಷರು ಅಥವಾ ಫಿಟ್ಟಾಗೂ ಕೂಡ ಇರ್ತಾರೆ, BP ಇರೋದಿಲ್ಲ, ಶುಗರ್ ಇರೋದಿಲ್ಲ, ಅಂಥವರಲ್ಲೂ ಕೂಡ ಈ ವೀರ್ಯಾಣು ಸಮಸ್ಯೆ ಇರುತ್ತೆ ಡಾಕ್ಟರ್? ಹೇಗೆ ಇರಬಹುದು. ಲೈಫ್ ಸ್ಟೈಲ್ ಅಥವಾ ನಾವು ಹೆಂಗಿದ್ದೀವಿ, ನಾವೇನು ತಿಂತೀವಿ, ಏನು ಸೇವಿಸ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಫಲವತ್ತತೆಗೆ. ಓಕೆ, ಬಟ್ ಅದೊಂದೇ ಕಾರಣ ಆಗಿರೋದಿಲ್ಲ. ಹೆಂಗಸರಿಗಾಗಲಿ ಗಂಡಸರಿಗಾಗಲಿ. ಇವಾಗ ಎಷ್ಟೊಂದು ಜನ ಅಗ್ರಿಕಲ್ಚರಲ್ಲಿರೋರು ಪಾಪ ಅವ್ರು ಅಲ್ಲೇ ಬೆಳ್ಕೊಂಡು ಅಲ್ಲೇ ತಿಂತಾರೆ, ಏನು ಪೆಸ್ಟಿಸೈಡ್ಸ್ ಇರಲ್ಲ, ಆರ್ಗ್ಯಾನಿಕ್ ಇರುತ್ತೆ, ಬಟ್ ಅವ್ರಿಗೆ ಕೌಂಟ್ಸ್ ಕಡಿಮೆ ಬರುತ್ತೆ. ಸೊ ಆವಾಗ ಅವ್ರು ಶಾಕ್ ಆಗ್ತಾರೆ, ಆ್ಯಕ್ಚುಲಿ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಇದು ಆ್ಯಕ್ಚುಲಿ ಒಂದು ನಿಜವಾದ ಇನ್ಸಿಡೆಂಟಿಂದ ಬಂದಿರೋದು. ನಾವೆಲ್ಲ ಕರೆಕ್ಟಾಗಿ ತಿಂತೀವಿ, ನಾವು ಕರೆಕ್ಟಾಗಿ 7 ಅವರ್ ಮಲ್ಕೊಳ್ತೀವಿ, ನಮಗೆ ಶಿಫ್ಟ್ಸ್ ಚೇಂಜ್ ಇಲ್ಲ, ಏನೂ ಇಲ್ಲ, ಮತ್ತು ನನಗೆ ಯಾಕೆ ಕೌಂಟ್ಸ್ ಕಡಿಮೆ ಇದೆ ಅನ್ನೋದೊಂದು ಜೆನ್ಯೂನ್ ಕ್ವೆಶ್ಚನ್ ಇತ್ತು. ಸೊ ಒಂದೊಂದು ಸತಿ ಕಾರಣ ಬಂದು ಹಾರ್ಮೋನಲ್ಲಿ ಇರ್ಬೋದು, ಅದು ನಾವು ತಿನ್ನೋದ್ರಿಂದ ಆಗಲಿ, ನಾವು ಕರೆಕ್ಟಾಗಿ ಮಲಗೋದ್ರಿಂದ ಆಗಲಿ ಚೇಂಜ್ ಆಗದೆ ಇರ್ಬೋದು. ಬೇಸಿಕಲಿ ಕಾರಣ ಏನಿರುತ್ತೆ ಅಂತ ಕಂಡುಹಿಡಿಬೇಕು. ಸೊ 0 ಕೌಂಟು ಅಡಚಣೆಯಿಂದ ಬಂದಿದೆ ಅಂದರೆ ಉತ್ಪನ್ನ ಆಗ್ತದೆ, ಬಟ್ ಆಚೆ ಬರೋಕ್ಕೆ ಜಾಗ ಇಲ್ಲ, ಅಡಚಣೆಯಿಂದ ಬಂದಿದೆ. ಸೊ ನಾವು ಎಷ್ಟೇ ಲೈಫ್ ಸ್ಟೈಲ್ ಕರೆಕ್ಟ್ ಮಾಡಿಕೊಂಡ್ರು, ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರು ಆ ಅಡಚಣೆ ಓಪನ್ ಅಪ್ ಆಗಲ್ಲ. ಓನ್ಲಿ ಥಿಂಗ್ ಈಸ್ ನಾವು ಏಜ್ನ ಕಳ್ಕೊಳ್ತಾ ಇರ್ತೀವಿ ಅದು ಮಾಡಿಕೊಂಡು. ಸೊ ಇನ್ನೊಬ್ಬರು ಬಂದು 4 ಮಿಲಿಯನ್ ಕೌಂಟ್, ಮೇಡಮ್ ಹೇಳಿದಂಗೆ 4 ಮಿಲಿಯನ್ ಕೌಂಟ್ ಇತ್ತು. ಸೊ ಅವರೇ ತೀರ್ಮಾನ ಮಾಡ್ಕೊಂಡು ಬಂದಿದ್ದಾರೆ, ಇಲ್ಲ ನಾನು 3 ಮಂತ್ಸಿಂದ ಲೈಫ್ ಸ್ಟೈಲ್ ಕರೆಕ್ಷನ್ ಮಾಡ್ಕೊಂಡಿದ್ದೀನಿ, ನಾವು ತಿನ್ನೋದು ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀವಿ, ನಂಗೆ ಈ ಸತಿ IUI ಮಾಡಿ ಅಂತ. ಬಟ್ ಆ ಕೌಂಟಲ್ಲಿ ನಾವು ಆ ಟ್ರೀಟ್ಮೆಂಟ್ ಕೊಟ್ಟರೆ ನಮಗೂ ಗೊತ್ತು ಸಕ್ಸಸ್ ಸಾಧ್ಯತೆ ತುಂಬ ಕಡಿಮೆ ಅಂತ. ಬಟ್ ಅವ್ರು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಯಾಕೆ? ನಾನು ಎಲ್ಲ ಕರೆಕ್ಟಾಗಿದ್ದೀನಿ, ನಾನು ನನ್ನ ಫ್ರೆಂಡ್ಸ್ ಥರ ಸ್ಮೋಕ್ ಮಾಡಲ್ಲ, ಕುಡಿಯೋಲ್ಲ. ಸೊ ಹಾರ್ಮೋನ್ ಚೇಂಜಸ್ ಇದ್ದರೆ, ಅಥವಾ ಜೆನೆಟಿಕ್ ಕಾರಣ ಇದ್ದರೆ, ಅಥವಾ ಅನಟಾಮಿಕಲ್ ಅಂದರೆ ಬಾಡಿಯಲ್ಲೇ ಅಡಚಣೆ ಇದ್ದರೆ, ಇವೆಲ್ಲ ನಮ್ಮ ಲೈಫ್ ಸ್ಟೈಲಿಂದ ನಾವು ಸ್ವಲ್ಪ ಮಟ್ಟಕ್ಕೆ ಏನಾದರೂ ಚೇಂಜ್ ಮಾಡ್ಕೋಬೋದೇ ಹೊತ್ತು ಫುಲ್ ಕ್ಯೂರ್ ಮಾಡೋದಕ್ಕಾಗಲ್ಲ. ಅದೇ ಸ್ಟ್ರೆಸ್ ಅಥವಾ ಅಕ್ಯೂಟ್ ಫೀವರ್, ಟೈಫಾಯ್ಡ್ ಈ ಥರ ಬಂದು ಕೌಂಟ್ಸ್ ಕಡಿಮೆ ಬಂದಿದೆ ಅಂದಾಗ ನಾವೇ ಹೇಳ್ತೀವಿ ಒಂದು 2 ಮಂತ್ಸ್ ವೆಯ್ಟ್ ಮಾಡಿ ಮತ್ತೆ ಕೊಡಿ ಅಂತ. ಬಟ್ 0 ಕೌಂಟ್ ಇದ್ದು 2 ಟೈಮ್ಸ್ ಆ ಥರನೇ ರಿಪೋರ್ಟ್ ಬಂದಿದೆ ಅಂದಾಗ, ಓ ಹೌದು ನಿಮ್ಮ ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿ, ಕೌಂಟ್ ಇನ್ಕ್ರೀಸ್ ಆಗುತ್ತೆ. ಅದು ತಪ್ಪು ಅಡ್ವೈಸು ಆಗುತ್ತೆ, ಅವ್ರ ಕಡೆಯಿಂದ ತಪ್ಪು ಕಲ್ಪನೆಯೂ ಆಗುತ್ತೆ. ವೆನ್ ನಮ್ಮಲ್ಲಿ ಅದಕ್ಕೂ ಟ್ರೀಟ್ಮೆಂಟ್ ಇದೆ. ಸೊ ಆಲ್ವೇಸ್ ಲೈಫ್ ಸ್ಟೈಲ್ ಕರೆಕ್ಷನ್ ಅನ್ನೋದು ಯಾವುದೇ ಟ್ರೀಟ್ಮೆಂಟ್ ಆಗಲಿ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ದಟ್ ಈಸ್ ನಾಟ್ ಆಲ್ವೇಸ್ ದ ಆನ್ಸರ್. ಸೊ ಕಾರಣ ಏನಿರುತ್ತೆ ಅದ್ರ ಪ್ರಕಾರ ನಾವು ಅದ್ರ ಜೊತೆ ಹೆಲ್ದಿ ಲೈಫ್ ಸ್ಟೈಲ್ ಆ್ಯಂಡ್ ಡಯಟ್ ಕಂಬೈನ್ ಮಾಡಿದಾಗ ಸಕ್ಸಸ್ ರೇಟ್ಸ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಓಕೆ, ಈಗ ಗರ್ಭಗುಡಿ IVF ಸೆಂಟರ್ನಲ್ಲಿ ಡಾಕ್ಟರ್ ಪ್ರಿಯಾಂಕಾ ರಾಣಿಯವ್ರ ಹತ್ರ ಟ್ರೀಟ್ಮೆಂಟನ್ನು ತಗೊಂಡು ಯಶಸ್ವಿಯಾಗಿರುವಂಥ ರೂಪಾ ಆನಂದ್ ಅವರು ಕಾಲ್ ಮೂಲಕ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ರೂಪಾ ಆನಂದ್ ಅವರೇ ಹೇಳಿ, ನೀವು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನಿಮ್ಮ ಜೀವನದಲ್ಲಿ ಎಷ್ಟು ಖುಷಿಯಾಗಿದ್ದೀರಾ, ಜೊತೆಗೆ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ? ಹಲೋ ಮೇಡಮ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ತುಂಬಾನೇ ಖುಷಿಯಾಗಿದೆ. ಇವಾಗ ನಾವು 2ನೇ ಪಾಪುಗಂತ ನಾವು 11ರಿಂದ 12 ವರ್ಷದಿಂದ ತುಂಬಾನೇ ಪ್ರಯತ್ನ ಪಡ್ತಾ ಇದ್ವಿ, ತುಂಬಾ ಕಡೆಗೂ ತೋರಿಸಿದ್ವಿ. ಆದ್ರೂ ನಮಗೆ ಯಾವುದೇ ರೀತಿ ತೊಂದರೆ ಇರಲಿಲ್ಲ, ನನಗಾಗ್ಲಿ ವೈಫ್ಗಾಗ್ಲಿ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ. ಆದ್ರೂ ಎಲ್ಲೋ ಒಂದ್ ಕಡೆಗೆ ಏನ್ ಸ್ಟಕ್ ಆಗಿತ್ತು ನಮಗೂ ಗೊತ್ತಾಗಿರ್ಲಿಲ್ಲ. ಸೊ ತುಂಬಾನೇ ದುಡ್ಡನ್ನು ಖರ್ಚಾಯ್ತು, ಸಮಯ ಎಲ್ಲ ವ್ಯರ್ಥ ಆಗಿತ್ತು ನಮ್ದು ಬೇರೆ ಕಡೆಗೆಲ್ಲ ತೋರಿಸಿ. ಲಾಸ್ಟ್ ಒಂದು ಹೋಪ್ ಅಂತ ಹೇಳ್ಬಿಟ್ಟು ನಮಗೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ IVF ಸೆಂಟರ್ದು ಇನ್ಫಾರ್ಮೇಶನ್ ಸಿಕ್ತು ನನಗೆ. ಸೊ ಲಾಸ್ಟ್ ಫೈನಲ್ ಟ್ರೈಔಟ್ ಅಂತ ನಾನು ವೈಫ್ ರೂಪಾ ಇಬ್ಬರು ಡಿಸೈಡ್ ಮಾಡಿಬಿಟ್ಟು ನಾವು ವಿಸಿಟ್ ಮಾಡಿದ್ವಿ.
ಸೊ ಫಸ್ಟ್ ವಿಸಿಟಲ್ಲಿ ನಮಗೆ ಇಂಪ್ರೆಸಿವ್ ಆಗಿ ಇತ್ತು ಎಲ್ಲ ಎನ್ವಿರಾನ್ಮೆಂಟ್ ಆಗಲಿ, ಪ್ರಿಯಾಂಕಾ ಮೇಡಮ್ ಆಗಲಿ. ಪ್ರಿಯಾಂಕಾ ಮೇಡಮ್ದು ಪೇಷನ್ಸ್ ಲೆವೆಲ್ ಐ ಹ್ಯಾವ್ ಟು ಅಪ್ರಿಷಿಯೇಟ್ ಅ ಲಾಟ್. ಅವ್ರು ಎಕ್ಸ್ಪ್ಲೇನ್ ಮಾಡೋ ಮೆಥಡ್ ಇದೆಲ್ಲ ತುಂಬಾನೇ ಪ್ರಿಸೈಸ್ ಆಗಿರುತ್ತೆ. ಅಟ್ ದಿ ಸೇಮ್ ಟೈಮ್ ನಮಗೂ ಕನ್ವಿನ್ಸಿಂಗ್ ಇರುತ್ತೆ. ಸೊ ಒಂದು ಹೋಪ್ಸ್ ಅನ್ನೋದು ನಮಗೆ ಜನರೇಟ್ ಆಯ್ತು ಅಂದ್ರೆ, ಇದರಲ್ಲಿ ಹೋಪ್ಸ್ ಅನ್ನೋದೇ ತುಂಬಾ ಮೇನ್ ಮೇಡಮ್. ಹೋಪ್ಸ್ ಅನ್ನೋದು ಅವ್ರ ಕಡೆಯಿಂದ ನಮಗೆ ಜನರೇಟ್ ಆಯ್ತು. ದಟ್ಸ್ ಹೌ ನಾವು ಅದನ್ನ ಸ್ಟಾರ್ಟ್ ಮಾಡಿದ್ವಿ. ನಮಗೆ 12-13 ವರ್ಷ ಆಗದೆ ಇರೋಂಥದ್ದು ಒಂದು ಇವನ್ ಸ್ಪಾಟ್ ಅಂತಿರಲ್ಲ, ಆ ಟೈಪ್ ನಮಗೆ ಗಂಡು ಪಾಪು ಆಯ್ತು ನಮಗೆ. ಇವಾಗ 11 ತಿಂಗಳು ಆಗಿದೆ ಮಗನಿಗೆ. ಸೊ ನಾವು ಹೋಗಿದ್ವಿ ವಾಪಸ್ಸು ಮೇಡಮ್ನ ಮೀಟ್ ಆಗೋಕ್ಕೆ. ತುಂಬಾ ಖುಷಿ ಆಯ್ತು. ಮೇಡಮ್ ನಮಗೆ ಒಂಥರ ದೇವ್ರ ಟೈಪೇ ಕಂಡುಬಿಟ್ರು ಅಲ್ಲಿ. ಸೊ ದುಡ್ಡು ಒಂದ್ ಕಡೆಗೆ ಹೋಗ್ತಾ ಇರುತ್ತೆ ಮೇಡಮ್, ಅಟ್ ದಿ ಸೇಮ್ ಟೈಮ್ ನಿಮಗೆ ಫ್ಯಾಮಿಲಿ ಅಕಂಪ್ಲಿಷ್ಮೆಂಟ್ ಅಂತಂದು ಬಂದಾಗ ಸೊ ಇದೆಲ್ಲ ತುಂಬಾ ಅವಶ್ಯಕತೆ ಇರುತ್ತೆ. ಸೊ ವಿ ಆರ್ ವೆರಿ ಹ್ಯಾಪಿ ನಾವು. ಸೊ ಕಂಪ್ಲೀಟ್ ಅಕಂಪ್ಲಿಷ್ಡ್ ಫ್ಯಾಮಿಲಿ ಇದೆ. ದೊಡ್ಡ ಮಗಳಿಗೆ 14 ವರ್ಷ, ಅವಳು ನಮ್ಮ ಎರಡನೇ ಮಗನಿಗೆ ಎರಡನೇ ಅಮ್ಮನ ಟೈಪ್ ಟ್ರೀಟ್ ಮಾಡ್ತಾ ಇದ್ದಾಳೆ. ಸೊ ವಿ ಆರ್ ವೆರಿ ಹ್ಯಾಪಿ ಅಂಡ್ ವೆರಿ ಥ್ಯಾಂಕ್ಫುಲ್ ಟು ಗರ್ಭಗುಡಿ ಅಂಡ್ ವೆರಿ ಥ್ಯಾಂಕ್ಫುಲ್ ಟು ಪ್ರಿಯಾಂಕಾ ಮೇಡಮ್. ಡಾಕ್ಟರ್ ಕೂಡ ಇದ್ದಾರೆ, ಮಾತಾಡ್ಬೋದು ನೀವು ಅವ್ರ ಜೊತೆ. ನೀವು ಥ್ಯಾಂಕ್ ಯು ಸರ್ ಫಾರ್ ದ ಕೈಂಡ್ ವರ್ಡ್ಸ್. ಆ್ಯಂಡ್ ನಿಮ್ಮದು ಖುಷಿ ನೋಡಿ ನಮಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ವಿತ್ ರೆಲೆವೆನ್ಸ್ ಟು ಈ ಟಾಪಿಕ್ ನಾವು ಹೇಳ್ತಾ ಇದ್ವಿ ಪುರುಷಗಳದ್ದು ಮೈಂಡ್ಸೆಟ್ ಚೇಂಜ್ ಮಾಡಬೇಕು. ಸೊ ನೀವಿಬ್ರದ್ದು ಐ ಮೀನ್ ದಟ್ ಕೋಆರ್ಡಿನೇಷನ್ ವಾಸ್ ಸೂಪರ್. ಅಂದರೆ ಹೌ ಮಚ್ ಸ್ಟ್ರೆಸ್ ರೂಪಾ ವಾಸ್ ಟೇಕಿಂಗ್, ಸರ್ ವಾಸ್ ಆಲ್ಸೋ ಈಕ್ವಲಿ ಇನ್ವಾಲ್ವ್ಡ್ ಇನ್ ದ ಟ್ರೀಟ್ಮೆಂಟ್. ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ. ಏನೇ ಪ್ರಾಬ್ಲಮ್ ಇದ್ದರೆ ಇಬ್ಬರು ಜೊತೆಗೆ ಬಂದರೆ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆಗೆ ಹೋದರೆ, ನಾವು ಹೇಳ್ತಾ ಇರೋದು ಮಾತನ್ನ ಎಲ್ಲ ಅರ್ಥ ಮಾಡ್ಕೊಂಡು ಮುಂದೆಗೆ ಹೋದರೆ ರಿಸಲ್ಟ್ ಬಂದೇ ಬರುತ್ತೆ. ಇಟ್ ಟುಕ್ ಟೈಮ್ ಫಾರ್ ದೆಮ್. ಅಂದರೆ ಒಂದೇ ಅಟೆಂಪ್ಟಲ್ಲಿ ಆಗಲಿಲ್ಲ, ಸೆಕೆಂಡ್ ಅಟೆಂಪ್ಟಲ್ಲಿ ಆಯಿತು. ಬಟ್ ಫೈನಲಿ ವಿ ಗಾಟ್ ದ ರಿಸಲ್ಟ್. ಆ ಪೇಷನ್ಸ್ ಮತ್ತು ಇಬ್ಬರದು ಕೋಆರ್ಡಿನೇಷನ್ ಸಕ್ಕದಾಗಿತ್ತು. ಆ್ಯಂಡ್ ವೆರಿ ಹ್ಯಾಪಿ ಫಾರ್ ಯು ಬೋತ್. ಆ್ಯಂಡ್ ಪಾಪನು ತುಂಬ ಕ್ಯೂಟ್ ಇದೆ. ಕಾಂಗ್ರ್ಯಾಚುಲೇಷನ್ಸ್ ಸರ್. ಓಕೆ ಡಾಕ್ಟರ್, ಈಗ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಪುರುಷರಲ್ಲಿ ಸಮಸ್ಯೆಗಳು, ಅಂದರೆ ಸಮಸ್ಯೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ಸೀವ್ ಆಗಿಲ್ಲ ಅಂತ ಹೇಳಿದ ತಕ್ಷಣ ಪುರುಷರು ಮೊದಲಿಗೆ ಯಾವ ಒಂದು ಫರ್ಟಿಲಿಟಿ ಟೆಸ್ಟನ್ನು ಮಾಡಿಸ್ಕೊಳ್ಬೇಕು? ಮೊದಲಿಗೆ ಆ್ಯಸ್ ನಾವು ಮುಂಚೆ ಡಿಸ್ಕಸ್ ಮಾಡಿದ್ದೀವಿ, ಸೆಮೆನ್ ಅನಾಲಿಸಿಸ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್. ಕರೆಕ್ಟ್ ಟೈಮ್ಗೆ ಬರಬೇಕು. 2-3 ಡೇಸ್ ಆಬ್ಸ್ಟಿನೆನ್ಸ್ ಮಾಡ್ಕೊಂಡು ಬಂದು ಸ್ಯಾಂಪಲ್ ಕೊಟ್ಟರೆ ನಮಗೆ ಅದರಲ್ಲಿ ಕೌಂಟ್ ಎಷ್ಟಿದೆ, ಚಾಲನಾ ಶಕ್ತಿ ಹೆಂಗಿದೆ ಸ್ಪರ್ಮ್ಸ್ದು, ಆ್ಯಂಡ್ ಪ್ರತಿಯೊಂದು ಸ್ಪರ್ಮ್ದು ಆಕಾರ ಇರುತ್ತೆ, ಅದು ಕರೆಕ್ಟ್ ಇದೆಯಾ ಅಥವಾ ಅದರಲ್ಲಿ ವಿಕಾರ ಏನಾದರೂ ಇದೆಯಾ ಅಂತ ಗೊತ್ತಾಗುತ್ತೆ. ಇದು ಇರೋದು ಬೇಸಿಕ್ ಸಿಂಪಲ್ ಟೆಸ್ಟ್ ಅಂತೂ ಮಾಡಲೇಬೇಕು. ಜೊತೆಗೆ ಶುಗರ್ ಟೆಸ್ಟು, ಥೈರಾಯ್ಡ್. ಸುಮಾರು ಜನ ನಾವು ನೋಡಿದ್ವಿ ಥೈರಾಯ್ಡ್ ಬಗ್ಗೆ ಗಮನನೇ ಕೊಡಲ್ಲ. ಥೈರಾಯ್ಡ್ ಟೆಸ್ಟ್ ಮಾಡಿದಾಗ TSH ತುಂಬ ಹೈ ಇರುತ್ತೆ, ಅಂದರೆ ಥೈರಾಯ್ಡ್ ಲೆವೆಲ್ ಅವ್ರದ್ದು ಕಡಿಮೆ ಇರುತ್ತೆ. ಬರೀ ಅದು ಟ್ರೀಟ್ಮೆಂಟ್ ಕೊಟ್ಟರೆ ತಾನಾಗೆ ಕನ್ಸೀವ್ ಆಗ್ತಾರೆ. ಸೊ ಅಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಥೈರಾಯ್ಡ್ದು. ಆ್ಯಂಡ್ ಈ ರೀಸೆಂಟಾಗಿ ನಾವು ನೋಡ್ತಾ ಇದ್ವಿ ಆಲ್ಮೋಸ್ಟ್ 10 ಕಪಲ್ಸಲ್ಲಿ 4 ಜನದು ಶುಗರ್ ಜಾಸ್ತಿ ಬರುತ್ತೆ ಜೆಂಟ್ಸ್ದು. ಸಿಮ್ಟಮ್ಸ್ ಏನೂ ಇರಲ್ಲ. HbA1c ಮತ್ತು ಶುಗರ್ ವ್ಯಾಲ್ಯೂಸ್ ತುಂಬ ಹೈ ಇರುತ್ತೆ. ಸೊ ಅದರಿಂದ ಸ್ಪರ್ಮ್ ಕ್ವಾಲಿಟಿ ಎಫೆಕ್ಟ್ ಆಗುತ್ತೆ. DFI ಅನ್ನೋದು ಟೆಸ್ಟ್, ಅದರಿಂದ ಸ್ಪರ್ಮ್ ಕ್ವಾಲಿಟಿ ಗೊತ್ತಾಗುತ್ತೆ. ಸೊ DNA ಡ್ಯಾಮೇಜ್ ಜಾಸ್ತಿ ಇದ್ದರೆ ಸ್ಪರ್ಮಲ್ಲಿ, ಈವನ್ ಇಫ್ ನಾರ್ಮಲ್ ಕೌಂಟ್ ಮೊಟಿಲಿಟಿ ಎಲ್ಲ ಇದ್ದರೆ ಪ್ರೆಗ್ನೆನ್ಸಿ ಆಗೋಕ್ಕೆ ಕಷ್ಟ ಆಗುತ್ತೆ. ಸೊ ಅದು ಎಲ್ಲ ನಾವು ಇಂಪ್ರೂವ್ ಮಾಡಬೇಕು. ಥೈರಾಯ್ಡ್ ಕಂಟ್ರೋಲ್ ಮಾಡ್ಕೊಂಡು, ಶುಗರ್ ಕಂಟ್ರೋಲ್ ಮಾಡ್ಕೊಂಡು, ಈವನ್ BP ಮತ್ತು ಬೇರೆ ಮೆಡಿಕೇಷನ್ಸ್ದು ಎಫೆಕ್ಟು ಸ್ಪರ್ಮ್ ಮೇಲೆ ಇರುತ್ತೆ. ಇನ್ ಕೇಸ್ ಫಿಟ್ಸ್ ಪ್ರಾಬ್ಲಮ್ ಇದ್ದರೆ ಅದರದ್ದು ತುಂಬ ದುಷ್ಪರಿಣಾಮ, ಆ ಮೆಡಿಕೇಷನ್ಸ್ದು ತುಂಬ ದುಷ್ಪರಿಣಾಮ ಇರುತ್ತೆ ಸ್ಪರ್ಮ್ ಕ್ವಾಲಿಟಿ ಮೇಲೆ. ಅದೇ ಥರ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಿದವರು ಎಲ್ಲ, ಅದು ನಾವು ಸ್ವಲ್ಪ ಟೈಮ್ ಕೊಡಬೇಕು ಅದರದ್ದು ಎಫೆಕ್ಟಿಂದ ಮುಂದೆ ಬರೋಕ್ಕೆ. ಸೊ ಇದು ಎಲ್ಲ ನಾವು ನೋಡಿಕೊಂಡು ಯಾವ ಥರ ಪ್ಯಾರಾಮೀಟರ್ಸ್ ಬರುತ್ತೆ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ತೀವಿ. ಓಕೆ, ಈಗ 79ನೇ ಸ್ವಾತಂತ್ರ್ಯ ದಿನಾಚರಣೆ ಬರ್ತಾ ಇದೆ. ಇದಕ್ಕೆ ಗರ್ಭಗುಡಿ IVF ಸೆಂಟರ್ನಲ್ಲಿ ಒಂದು ವಿಶೇಷವಾದಂತಹ ಆಫರನ್ನು ಕೊಡ್ತಾ ಇದ್ದಾರೆ. ನಿಮಗೆ DFI ಅಥವಾ AMH ಇದನ್ನು 79% ರಿಯಾಯಿತಿ ದರದಲ್ಲಿ ನಿಮಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಸೊ ಇದನ್ನು ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದು ಬಹಳಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.